ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಹೋಲಿ ಹಬ್ಬ ಅಂದ್ರೆ ಒಂದು ರೀತಿ ಸಂಭ್ರಮಾಚರಣೆ. ಎಲ್ಲರೂ ಕಲರ್ಫುಲ್ಲಾಗಿ ಕಲರನ್ನು ಒಬ್ರಿಗೊಬ್ರು ಹಾಕಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ. ಅದನ್ನೇ ನಾವು ಪುರಾಣದಲ್ಲಿ ನೋಡಬೇಕಾದ್ರೆ ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದ, ಅವನು ನರಹರಿಯ ಭಕ್ತ. ಆ ಭಕ್ತ ಪ್ರಹ್ಲಾದನ ಮೇಲೆ ತನ್ನ ತಂದೆ ಹಿರಣ್ಯಕಶಿಪುವಿಗೆ ಎಲ್ಲಿಲ್ಲದ ಕೋಪ. ಏಕೆ ಅಂದರೆ ತನ್ನ ತಂದೆಯನ್ನು ಪೂಜಿಸೋದು ಬಿಟ್ಟು, ಅಷ್ಟು ನರಹರಿಗಿಂತ ಸ್ಟ್ರಾಂಗ್ ನಾನು, ನನ್ನನ್ನು ಪೂಜೆ ಮಾಡೋದು ಬಿಟ್ಟು ನರಹರಿಯನ್ನು ಪೂಜೆ ಮಾಡ್ತೀಯ ಅಂಥೇಳಿ ತುಂಬ ಕಷ್ಟನ ಕೊಡ್ತಿರ್ತಾನೆ ತನ್ನ ಮಗುವಿಗೆ. ಒಂದು ಸಾರಿ ಹೀಗೆ ಕಷ್ಟ ಕೊಡಬೇಕಾದ್ರೆ, ಪರೀಕ್ಷೆಗೆ ಒಳಗೆ ಮಾಡಬೇಕಾದ್ರೆ ತನ್ನ ತಂಗಿ ಹೋಲಿಕಾಗೆ ಹೇಳ್ತಾನೆ ಹಿರಣ್ಯಕಶಿಪು, ಪ್ರಹ್ಲಾದನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅಗ್ನಿ ಪ್ರವೇಶ ಮಾಡು ಅಂತೇಳಿ. ಆ ಶಕ್ತಿ ಆ ಹೋಲಿಕಾಗೆ ಇರುತ್ತೆ. ಹಾಗಾಗಿ ಒಂದ್ಸತಿ ಆ ಮಗುವನ್ನು ಪ್ರಹ್ಲಾದನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹೋಲಿಕಾ ಅಗ್ನಿ ಪ್ರವೇಶ ಮಾಡ್ತಾಳೆ. ಆದರೆ ಅವನ ಭಕ್ತಿ ಅವನನ್ನು ಕಾಪಾಡುತ್ತೆ. ಅವನಿಗೇನೂ ಆಗಲ್ಲ, ಬದಲಿಗೆ ಹೋಲಿಕಾನೇ ದಹನ ಆಗ್ತಾಳೆ. ಅಂದರೆ ಇದನ್ನೇ ನಾವು ಆಧ್ಯಾತ್ಮಿಕ ಅರ್ಥದಲ್ಲಿ ನೋಡೋದಾದರೆ, ಹೋಲಿಕಾ ಹೊರಗಡೆ ಒಂದು ಗುಣಗಳನ್ನು ಸುಡ ಅಂಥ ಪ್ರಕ್ರಿಯೆನ ಅಲ್ಲಿ ಮಾಡ್ತಾಳೆ. ಇಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ, ನಮ್ಮೊಳಗೆ ಇರ್ತಕ್ಕಂಥ ಯಾವ ಗುಣವನ್ನು ನಾವು ತ್ಯಜಿಸಬೇಕು, ನಮ್ಮ ಅಭಿವೃದ್ಧಿಗೆ ಯಾವ ಅವಗುಣ ನಮ್ಮನ್ನು ಅಡ್ಡಿ ಮಾಡ್ತಾ ಇದೆ ಅಂಥೇಳಿ ಗುರುತಿಸ್ಕೊಳ್ಳೋದೇ ಇವತ್ತು ಹೋಲಿ ಹಬ್ಬದ ಸಂದೇಶ ಸ್ನೇಹಿತರೆ. ಕಲರ್ಫುಲ್ಲಾಗಿ ನಾವು ಬಣ್ಣಗಳನ್ನು ಹಚ್ತೀವಿ ಅಂದರೆ ಪ್ರತಿಯೊಂದು ಬಣ್ಣಗಳಿಗೂ ಅದರದ್ದೇ ಆದಂಥ ಅರ್ಥ ಇದೆ. ಈ ನೀಲಿ ಕಲರ್ ತಗೊಂಡ್ರೆ ದೈವಿಕತೆಯ ಗುಣ ಇದೆ ಆ ಕಲರಿಗೆ, ಕೆಂಪು ತಗೊಂಡ್ರೆ ಶಕ್ತಿ ಪ್ರೀತಿ, ಹಸಿರುವನ್ನು ತಗೊಂಡ್ರೆ ಸಮೃದ್ಧಿ. ಹೀಗೆ ಒಂದೊಂದು ಕಲರಿಗೂ ಒಂದೊಂದು ಶಕ್ತಿ ಇದೆ, ಅರ್ಥ ಇದೆ. ಹಾಗಾಗಿ ಕಲರ್ಫುಲ್ಲಾಗಿ ನಾವೇನು ಮಾಡ್ತೀವಿ, ಒಬ್ರಿಗೊಬ್ರು ಕಲರ್ ಹಾಕ್ಕೊಂಡು ಆಚರಣೆ ಮಾಡ್ತೀವಿ. ಅದರಿಂದಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಬೇಕು. ಹಾಗೆ ನಮ್ಮ ಅವಗುಣಗಳ ಬಗ್ಗೆ ನಾವು ತಿಳ್ಕೊಬೇಕು. ದ್ವೇಷ ಇದೆಯಾ, ಅಸೂಯೆ ಇದೆಯಾ, ಕೋಪ ಇದೆಯಾ, ಅಹಂಕಾರ ಇದೆಯಾ, ಇವನ್ನೆಲ್ಲ ಗುರುತಿಸ್ಕೊಂಡು ಅದನ್ನು ದಹನ ಮಾಡಬೇಕು ಇವತ್ತು. ಅದು ಇವತ್ತಿನ ಒಂದು ಹೋಲಿ ಹಬ್ಬದ ಒಂದು ಪ್ರತೀಕ ಅಂತಲೇ ಹೇಳ್ಬೋದು. ಬರೀ ಹಬ್ಬವನ್ನು ಆಚರಿಸ್ಕೊಂಡು ಕಲರ್ಫುಲ್ಲಾಗಿ ಹೊರಗಡೆ ಆಚರಣೆಯ ಜೊತೆಗೆ 5 ನಿಮಿಷ ಕೂತು ನಮ್ಮ ಒಳಗಡೆನೂ ನಾವು ಪ್ರಯಾಣ ಮಾಡಬೇಕಾಗತ್ತೆ. ಅದನ್ನು ತಿಳಿಸ್ಬೇಕು ಇವತ್ತು ಎಲ್ರಿಗೂ. ನೀವು ಮಾಡಿ, ಇನ್ನೊಬ್ರಿಗೂ ತಿಳಿಸಿ. ಹಾಗೆ ವಸಂತ ಋತುವಿನಲ್ಲಿ ಬರೋದ್ರಿಂದ, ವಸಂತ ಋತು ಅಂದ್ರೆ ಹೊಸ ಆರಂಭ. ಅಂದರೆ ಮನಸ್ಸಿಗೆ ಹಳೆಯ ಚಿಂತೆಗಳನ್ನು ಬಿಟ್ಟು ಹೊಸ ಚಿಂತನೆಯ ಕಡೆ, ಶುದ್ಧೀಕರಣದ ಕಡೆ ನಾವು ಆ ಮನಸ್ಸನ್ನು ತಗೊಂಡು ಬರಬೇಕು, ಸಂಸ್ಕಾರವನ್ನು ಕೊಡಬೇಕು ಅಲ್ವಾ. ಹಾಗೆ ಭಕ್ತ ಪ್ರಹ್ಲಾದನಿಗೆ ಯಾವ ಥರ ಭಕ್ತಿ ಇತ್ತೋ, ಆ ಭಕ್ತಿನೇ ಯಾವ ಪರಿಸ್ಥಿತಿಯಲ್ಲಿದ್ದರೂ ಆ ಭಕ್ತಿ ಶ್ರದ್ಧೆಗಳನ್ನು ಬಿಡಬಾರ್ದು. ನಾವು ಆ ಮನೋಸ್ಥಿತಿಯನ್ನು ನಾವು ಗಳಿಸ್ಬೇಕು. ಆ ಭಕ್ತಿನೇ ನಮ್ಮನ್ನು ಕಾಪಾಡುತ್ತೆ ಅಂತ ಪ್ರತೀಕ. ಅವನಿಗೆ ಇದ್ದಂಥ ಭಕ್ತಿನೇ ಅವನ ಎಲ್ಲ ಕಷ್ಟಗಳಿಗೂ ಪರಿಹಾರವನ್ನು ಕೊಡ್ತು. ಆದರೆ ಈಗಿನ ಕಾಲದಲ್ಲಿ ನಮಗೆ ಆ ಥರ ಭಕ್ತಿ ಇಲ್ಲ. ಏನೋ ನೆಪಕ್ಕೆ ಪೂಜೆ ಮಾಡ್ತೀವಿ, 2 ಊದ್ಗಡ್ಡೆ ಹಚ್ಚಿ ಹೂ ಹಾಕಿದ ತಕ್ಷಣ ದೇವ್ರ ಪೂಜೆ ಆಯ್ತು ಅನ್ಕೊಂತೀವಿ. ಆ ಥರ ಅಲ್ಲ ಸ್ನೇಹಿತರೆ. ಒಳಗಡೆ ಶರಣಾಗತಿ ಭಾವ ಇರಬೇಕು, ಅದು ನಿಜವಾದ ಭಕ್ತಿ. ಇವೆಲ್ಲವನ್ನು ನಾವು ನಮ್ಮೊಳಗೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು 5 ನಿಮಿಷ ಕೂತ್ಕೊಂಡು ನಮ್ಮ ಒಳಗಡೆ ನಾವು ಪ್ರಯಾಣವನ್ನು ಬೆಳೆಸಿದ್ದೇ ಆದಲ್ಲಿ ನಿಜವಾಗ್ಲೂ ಈ ಹಬ್ಬಕ್ಕೊಂದು ಅರ್ಥ ಸಿಗುತ್ತೆ. ಏನಂತೀರಾ? ಥ್ಯಾಂಕ್ ಯು.